ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ವೀಕ್ಷಕರೇ, ಕಾಂತಾರ ಅನ್ನುವಂತಹ ಚಿತ್ರ 3 ವರ್ಷಗಳ ಹಿಂದೆ ಬಂದಿತ್ತು. 3 ವರ್ಷ ಕಳೆದ ನಂತರ ಕಾಂತಾರ ಚಾಪ್ಟರ್ 1 ಅನ್ನುವಂತಹ ಚಿತ್ರ ಬಂದಿದೆ, ಬಿಡುಗಡೆಗೊಂಡಿದೆ. ಯಶಸ್ವಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಹೊಂಬಾಳೆ ಫಿಲ್ಮ್ಸ್ ಅವರ ಪ್ರೊಡಕ್ಷನ್ನೊಂದಿಗೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಹಾಗೂ ನಟನೆಯೊಂದಿಗೆ ಮೂಡಿ ಬಂದಂತಹ ಚಿತ್ರ. ಈ ಚಿತ್ರ ಏನು ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಆದರೆ ಇದರ ಕುರಿತಾಗಿ ಒಂದಷ್ಟು ಗೊಂದಲಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕರಾವಳಿ ಜನರ ಮೇಲೆ ನಂಬಿಕೆಗೆ ಒಡೆತವನ್ನು ಕೊಟ್ಟಿದೆ ಅನ್ನುವಂತಹ ಚರ್ಚೆಗಳು ವ್ಯಕ್ತವಾಗಿದೆ. ಹಾಗಾದರೆ ಯಾಕೆ ಇಷ್ಟು ವಿರೋಧ ಪರವಿರೋಧ ಚರ್ಚೆಗಳು ವ್ಯಕ್ತವಾಗಿರುವಂಥದ್ದು ಅಂತ ಹೇಳಿ ನೋಡೋದಾದರೆ ಬನ್ನಿ ನೋಡೋಣ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕಾಂತಾರ ಚಾಪ್ಟರ್ 1 ಅನ್ನುವಂತಹ ಚಿತ್ರ ತೆರೆಯನ್ನು ಕಂಡಿದೆ. ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಕೋಟಿಗಟ್ಟಲೆ ಕಲೆಕ್ಷನನ್ನು ಕೂಡ ಮಾಡಿದೆ. ಈ ಹಿಂದೆಯೂ ಕೂಡ ಕಾಂತಾರ ಅನ್ನುವಂತಹ ಚಿತ್ರ ಬಂದು ಒಳ್ಳೆಯ ಪ್ರದರ್ಶನವನ್ನು ಕಂಡಿತ್ತು, ಒಳ್ಳೆಯ ಕಲೆಕ್ಷನನ್ನು ಕೂಡ ಪಡ್ಕೊಂಡಿತ್ತು. ಆದರೆ ಈ ಎರಡೂ ಚಿತ್ರಗಳ ನಡುವೆ ಒಂದು ಸಮಸ್ಯೆ ಅನ್ನುವಂಥದ್ದು ಹುಟ್ಟಿಕೊಂಡಿದೆ. ಈ ಹಿಂದೆ ಬಂದಂತಹ ಕಾಂತಾರ ಚಿತ್ರದ ಬಗೆಗಿನ ಸಮಸ್ಯೆಗಳು ಕೂಡ ಹುಟ್ಟಿಕೊಂಡಿತ್ತು. ಏನೂ ಅಲ್ಲ, ಈ ಚಿತ್ರವನ್ನು 90% ಜನರು ಮೆಚ್ಚಿಕೊಂಡ್ರೆ 10% ಈ ಚಿತ್ರವನ್ನು ವಿರೋಧಿಸುವಂತಹ ಒಂದು ವರ್ಗ ಹುಟ್ಟಿಕೊಂಡಿತ್ತು. ಅದು ಕರಾವಳಿ ಭಾಗದ ದೇವರುಗಳ ವಿಚಾರವನ್ನು ಇಟ್ಟುಕೊಂಡು ಕಾಂತಾರ ಚಿತ್ರವನ್ನು ಮಾಡಿದ್ದಾರೆ ಅಥವಾ ಕಾಂತಾರ ಚಿತ್ರವನ್ನು ಶೂಟ್ ಮಾಡಿದಂತಹ ರಿಷಬ್ ಶೆಟ್ಟಿ ಅವರಿಗೆ ಪ್ರಶ್ನೆಯನ್ನು ಹಾಕಿದ್ದಾರೆ. ಕಾರಣ ಬೇರೇನೂ ಅಲ್ಲ, ಕಾಂತಾರ ಚಿತ್ರದಲ್ಲಿ ತುಳುನಾಡಿನ ದೇವರುಗಳ ವಿಚಾರ, ಅಂದರೆ ಗುಳಿಗ ದೈವ ಆಗಿರಬಹುದು, ಪಂಜುರ್ಲಿ ದೈವಗಳಾಗಿರಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸನ್ನಿವೇಶಗಳು ಬರ್ತದೆ. ಅಥವಾ ದೈವದ ಆವೇಶದ ಭಾಗ ಆಗಿರ್ಬೋದು, ದರ್ಶನದ ಭಾಗ ಆಗಿರ್ಬೋದು, ದೈವ ಮೈ ಮೇಲೆ ಬಂದು ಯುದ್ಧವನ್ನು ಮಾಡುವಂಥ ಭಾಗ ಆಗಿರ್ಬೋದು, ಅಥವಾ ವಧಿಸುವಂತಹ ಕೊಲ್ಲುವಂತಹ ಸನ್ನಿವೇಶಗಳು ಕೂಡ ಆಗಿರ್ಬೋದು. ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಈಗ ಚರ್ಚೆಗಳನ್ನುವಂಥದ್ದು ವ್ಯಕ್ತವಾಗಿದೆ. ಒಂದು ದೈವ ಯಾರ ಮೈಮೇಲೂ ಬಂದು ಕೂಡ ಯಾರನ್ನು ಕೂಡ ವಧಿಸುವಂಥದ್ದಿಲ್ಲ. ಇಲ್ಲಿಯವರೆಗೆ ಅಂತಹ ಪ್ರಕರಣಗಳು ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ. ದೈವ ಯಾರ ಮೇಲೆ ಆವೇಶವನ್ನು ಬರ್ತದೆ, ಬಂದಂಥ ಸಂದರ್ಭದಲ್ಲಿ ಯಾರನ್ನು ಕೂಡ ವಧಿಸಿದಂತಹ ಘಟನೆಗಳಿಲ್ಲ. ಅದೇ ಚಿತ್ರದಲ್ಲಿ ಇಂತಹ ಸನ್ನಿವೇಶಗಳನ್ನು ತೋರಿಸಿದ್ದಾರೆ. ಇದು ಒಂದೆಡೆಯಾದರೆ, ಕರಾವಳಿ ಭಾಗದ ಗುಳಿಗ ಪಂಜುರ್ಲಿ ದೈವಗಳು ಅದೇ ಕರಾವಳಿ ಭಾಗದ ಒಂದು ನಂಬಿಕೆಯ ಮೂಲ ಆಗಿರುವಂಥದ್ದು. ಇದನ್ನು ತೆರೆಯ ಮೇಲೆ ಕಂಡು ತೆರೆಯ ಮೇಲೆ ದರ್ಶನ ಅಥವಾ ಕೋಲದ ಸನ್ನಿವೇಶಗಳೆಲ್ಲವನ್ನು ತೋರಿಸುವಂಥದ್ದು ಮಾತ್ರ ಅಲ್ಲ, ರಿಷಬ್ ಶೆಟ್ಟಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ ಹಾಗೆ ನಾವು ನೋಡಿರುವಂಥದ್ದು ಒಂದು ನಂಬಿಕೆಯನ್ನು ಇನ್ನೊಬ್ಬರಿಗೆ ತಿಳಿಸುವಂತಹ ಪ್ರಯತ್ನ. ಕರಾವಳಿ ಭಾಗದ ನಂಬಿಕೆ ಬೇರೆಯವರಿಗೂ ಗೊತ್ತಾಗಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡಿದಂಥದ್ದು ಹೊರತು ಅಪಮಾನಗೊಳಿಸುವಂಥ ಉದ್ದೇಶದಿಂದ ಮಾಡಿದ್ದಲ್ಲ ಅಂತ ಹೇಳಿ ಈ ಹಿಂದೆಯೂ ಕೂಡ ರಿಷಬ್ ಶೆಟ್ಟಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಆದರೆ ಇದೆಲ್ಲ ಚರ್ಚೆಗಳು ಹುಟ್ಟಿಕೊಳ್ಳುವುದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿ ನೋಡೋದಾದರೆ, ಸಿನಿಮಾ ಥಿಯೇಟರ್ಗಳಿಗೆ ಚಿತ್ರವನ್ನು ನೋಡಿ ಬಂದಂತಹ ಕೆಲವೊಂದು ಹುಚ್ಚು ಪ್ರೇಕ್ಷಕರು ಥಿಯೇಟರ್ನಿಂದ ಹೊರಗಡೆ ಬಂದು ದೈವ ಮೈ ಮೇಲೆ ಆವೇಶ ಬಂದ ಹಾಗೆ ಕುಣಿಯುವಂಥದ್ದು, ಜೊತೆಗೆ ಬೊಬ್ಬೆಯನ್ನು ಹಾಕುವಂಥದ್ದು, ಕೈಯಲ್ಲಿ ಕತ್ತಿಯನ್ನು ಹಿಡಿದು ಆಯುಧವನ್ನು ಹಿಡಿದು ದರ್ಶನ ಬಂದ ಹಾಗೆ ಮಾಡುವಂಥದ್ದು ಎಲ್ಲೋ ಒಂದು ಬದಿಯಲ್ಲಿ ಕರಾವಳಿಗರ ನಂಬಿಕೆಗೆ ಹೊಡೆತವನ್ನು ಕೊಡ್ತಾ ಇದೆ. ಜೊತೆಗೆ ಈ ಹಿಂದೆ ಒಂದಷ್ಟು ಕ್ಲಿಪ್ಗಳು ಓಡಾಡ್ತಾ ಇತ್ತು. ಸಿನಿಮಾ ಥಿಯೇಟರ್ನಲ್ಲಿ ದೈವದ ಹಾಗೆ ವೇಷವನ್ನು ಧರಿಸಿಕೊಂಡು ದೈವದ ಹಾಗೆ ನರ್ತನವನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಸರಿಯಾದ ವಿಚಾರಗಳಲ್ಲ, ಸರಿಯಾದ ಕ್ರಮಗಳಲ್ಲ ಅನ್ನುವಂಥದ್ದು ಕರಾವಳಿಗರು ಇದನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಈ ಹಿಂದೆ ಬಂದಂತಹ ಕಾಂತಾರ ಚಿತ್ರದಿಂದಲೇ ಅನೇಕ ಶಾಲೆ, ಕಾಲೇಜು ಎಲ್ಲ ಕಡೆಗಳಲ್ಲಿಯೂ ಕೂಡ ಕಾಂತಾರ ಚಿತ್ರದ ಸನ್ನಿವೇಶಗಳು, ದೈವ ಆವೇಶದ ಸನ್ನಿವೇಶಗಳು, ವೇಷಭೂಷಣಗಳನ್ನು ಹಾಕಿ ದೈವದ ಹಾಗೆ ಕೋಲ ನರ್ತನದ ಸನ್ನಿವೇಶಗಳನ್ನು ಪ್ರದರ್ಶನವನ್ನು ಮಾಡ್ತಾಯಿದ್ರು. ಇದೇ ಒಂದು ಕಡೆಯಲ್ಲಿ ಕರಾವಳಿಗರಿಗೆ ದೊಡ್ಡ ಹೊಡೆತವನ್ನು ತರುವಂತಹ ಆಗಿತ್ತು. ತದನಂತರದ ದಿನಗಳಲ್ಲಿ ಚಾಪ್ಟರ್ 1 ಕಾಂತಾರದ ಭಾಗ ಏನಿದೆ, ಇದು ಕೂಡ ಈಗಾಗಲೇ ಆಲ್ರೆಡಿ ಚಿತ್ರವನ್ನು ನೋಡಿದಂಥವರು ಯಾವ ರೀತಿಯ ವರ್ತನೆಯನ್ನು ತೋರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ದೈವದ ಹಾಗೆ ವೇಷವನ್ನು ಧರಿಸಿಕೊಂಡು ಆವೇಶವನ್ನು ಪ್ರದರ್ಶನವನ್ನುಗೊಳಿಸುವಂಥದ್ದು, ಟಾಕೀಸಿನ ಒಳಗಡೆ ಆಗಿರಲಿ, ಚಿತ್ರದಿಂದ ನೋಡಿ ಹೊರಗಡೆ ಬಂದ ನಂತರ ತಮ್ಮ ಅಭಿಮಾನವನ್ನು, ತಮ್ಮ ಚಿತ್ರದ ಬಗೆಗಿನ ಪ್ರೀತಿಯನ್ನು ಯಾವ ರೀತಿಯಲ್ಲಿ ವ್ಯಕ್ತವನ್ನುಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಇದೆಲ್ಲವನ್ನು ನೋಡಿದಂತಹ ಕರಾವಳಿ ಭಾಗದ ಜನರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ರಿಷಬ್ ಶೆಟ್ಟಿಯವರು ಇದಕ್ಕೆ ನೇರ ಹೊಣೆಯಾಗಿದ್ದಾರೆ. ದೇವರುಗಳು ಕರಾವಳಿ ಭಾಗದ ಅಪಾರ ನಂಬಿಕೆ.
ಗುಳಿಗ, ಪಂಜುರ್ಲಿ ಇತ್ಯಾದಿ ದೈವಗಳನ್ನು ಕರಾವಳಿ ಭಾಗದ ಜನರು ಅತ್ಯಂತ ಪ್ರೀತಿಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ನಂಬುವಂತಹ ದೈವಗಳು. ಆದರೆ ರಿಷಬ್ ಶೆಟ್ಟಿಯವರು ಇದನ್ನು ಚಿತ್ರವಾಗಿ ಪರಿಣಮಿಸಿದರು. ಆದರೆ ಅದು ವಿಚಾರ ಅಲ್ಲ. ಆದರೆ ಅದರಿಂದಾಗಿ ಈಗ ದೇವರುಗಳು ಬೀದಿಯಲ್ಲಿ ಸಂಚಾರ ಮಾಡುವಷ್ಟರ ಮಟ್ಟಿಗೆ ಕಾಮನ್ ಆಗಿಬಿಟ್ಟಿದೆ. ನಂಬಿಕೆಗಳು ಅನ್ನುವಂಥದ್ದು ಕಳೆದು ಹೋಗಿದೆ. ಕರಾವಳಿಗರ ನಂಬಿಕೆಗೆ ದೊಡ್ಡ ಹೊಡೆತವನ್ನು ಈ ಕಾಂತಾರ ಚಿತ್ರದಿಂದ ಆಗಿದೆ ಅನ್ನುವಂತಹ ಚರ್ಚೆಗಳು, ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ಈ ವಿಚಾರದ ಬಗೆಗೆ ರಿಷಬ್ ಶೆಟ್ಟಿ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಹೇಳಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಆದರೆ ಕಾಂತಾರ ಅನ್ನುವಂತಹ ಚಿತ್ರ ಕರಾವಳಿ ಭಾಗದ ಒಂದಷ್ಟು ಜನರಿಗೆ ಇದು ರಂಜನೆಯನ್ನು ತಂದಿದೆ, ಅಥವಾ ನಂಬಿಕೆಯನ್ನು ದೇವರುಗಳ ಮೇಲೆ ಭಕ್ತಿಯನ್ನು ಹೆಚ್ಚಿಸುವ ಪ್ರಯತ್ನ ಮಾಡಿದರೆ, ಇನ್ನೊಂದು ಕಡೆಯಲ್ಲಿ ಕರಾವಳಿ ಭಾಗದವರ ನಂಬಿಕೆಗೆ ಹೊಡೆತವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದೆ. ಕರಾವಳಿ ಭಾಗದ ದೇವರುಗಳನ್ನು ಬೀದಿಗೆ ತರುವಂತಹ ಪ್ರಯತ್ನವನ್ನು ಮಾಡಿದೆ ಅನ್ನುವಂತಹ ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಾಂತಾರ ಚಿತ್ರದ ಬಗೆಗೆ ಇರುವಂತಹ ಒಂದಷ್ಟು ಗೊಂದಲಗಳು. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತದೆ ಅಂತ ಹೇಳಿ ಕಾದು ನೋಡೋಣ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.